ಈ ವಿಡಿಯೋ ಪೂರ್ತಿ ನೋಡಿ ನಿಮಗೆ ಗೊತ್ತಾಗುತ್ತೆ ನಾನು ಇದರಿಂದ ಏನು ಕಲಿತೆ ಅನ್ನೋದನ್ನು. ಸೊ ಶುರು ಮಾಡೋಣ ವಿಡಿಯೋನ. ರೈತರು ಪ್ರೊಡಕ್ಷನ್ ಮಾಡ್ತಿದ್ದಾರೆ, ಆದರೆ ಪ್ರಾಫಿಟ್ ಪ್ರೊಡಕ್ಟ್ ಮಾಡೋರಿಗೆ ಹೋಗ್ತಿದೆ. ಯಾಕೀಗೆ ಅಂತ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಈ ವಿಡಿಯೋ ನೋಡಿದ ಮೇಲೆ ಯೋಚನೆ ಮಾಡೋದಕ್ಕೆ ಸ್ವಲ್ಪನಾದರೂ ಶುರು ಮಾಡ್ತೀರಾ ಅಂತ ಅನ್ನೋ ಭರವಸೆಯಲ್ಲಿ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಸೊ ಶುರು ಮಾಡೋಣ. ನಮಸ್ಕಾರ. ಮೊನ್ನೆ ನಾನು ಇನ್ಸ್ಟಾಗ್ರಾಮಲ್ಲಿ ಒಂದು ಪೋಸ್ಟ್ ಮಾಡಿದ್ದೆ, ಪ್ರೊಡಕ್ಷನ್ ಆ್ಯಂಡ್ ಪ್ರಾಡಕ್ಟ್ ಮಧ್ಯೆ ಇರೋ ಡಿಫ್ರೆನ್ಸನ್ನು ಯೂಟ್ಯೂಬಲ್ಲಿ ತಿಳಿಸ್ಕೊಡ್ತೀನಿ ಅಂತ. ಸೊ ಈಗ ನೋಡೋಣ ಬನ್ನಿ. ಮೊದಲನೇದಾಗಿ ಪ್ರೊಡಕ್ಷನ್ ಅಂದರೆ ಏನು? ಪ್ರೊಡಕ್ಷನ್ ಅಂತ ಅಂದರೆ ನಾವು ಒಂದು ಬೆಳೆನ ಬೆಳೆದು ಅದನ್ನು ಕಟಾವು ಮಾಡಿ ಆ ಬೆಳೆನ ತೊಗೊಂಡೋಗಿ ಮಾರ್ಕೆಟಲ್ಲಿ ಸೇಲ್ ಮಾಡೋದು. ಸೊ ಇದು ಪ್ರೊಡಕ್ಷನ್. ಉದಾಹರಣೆ ಟೊಮೊಟೊ, ತೆಂಗು, ಹಾಲು, ಇನ್ನು ಮುಂತಾದ ಬೆಳೆಗಳು ಸೇರಿಕೊಳ್ತವೆ ಇದಕ್ಕೆ. ಆ ರೈತ ಮಿತ್ರರಿಗೆ ನಾನು ಹೊಸ್ದಾಗಿ ಏನು ಹೇಳಬೇಕಾಗಿಲ್ಲ. ನಾವು ಒಂದು ಬೆಳೆನ ಬೆಳೆಯೋದಕ್ಕೆ ಎಷ್ಟು ಕಷ್ಟಪಡ್ತೀವಿ, ಎಷ್ಟು ರಿಸ್ಕ್ ಇರುತ್ತೆ ಅದರಲ್ಲಿ. ಹಾಗೆ ಈ ವಾತಾವರಣದ ಬದಲಾವಣೆಗಳಿಂದ ಎಂತೆಂಥ ಸವಾಲುಗಳನ್ನು ನಾವು ಎದುರಿಸ್ತೀವಿ, ಎಷ್ಟು ಕಷ್ಟಪಡ್ತೀವಿ. ಇಷ್ಟೆಲ್ಲ ಕಷ್ಟಪಟ್ಟು ನಾವು ಆ ಬೆಳೆನ ಬೆಳೆದು ತೊಗೊಂಡೋಗಿ ಮಾರ್ಕೆಟಿಗೆ ಹಾಕಿದರೆ ಅಲ್ಲಿ ನಮಗೆ ಫಿಕ್ಸೆಡ್ ರೇಟ್ ಆಗಲಿ ಇಲ್ಲ ಉತ್ತಮ ಬೆಲೆ ಆಗಲಿ ಸಿಗುತ್ತಾ? ಖಂಡಿತವಾಗ್ಲೂ ಇಲ್ಲ. ಅಲ್ಲಿ ಮಧ್ಯವರ್ತಿಗಳು ಏನು ಹೇಳ್ತಾರೋ ಅದನ್ನು ನಂಬಿ ಅದನ್ನು ಅವರಿಗೆ ನಾವು ಕೊಟ್ಬಿಟ್ಟು ಬರಬೇಕು. ಅವರು ಹೇಳಿದ ರೇಟಿಗೆ ಕೊಡಬೇಕು. ಯಾಕೆ ಅಂತ ಅಂದರೆ ನಮ್ಮ ಬೆಳೆ ತುಂಬ ದಿನ ನಾವು ಸ್ಟೋರ್ ಮಾಡೋಕ್ಕಾಗೋದಿಲ್ಲ. ಆ ಬೆಳೆನ ಹಾಳಾಗೋಗ್ಬಿಡುತ್ತೆ ಫಸ್ಟು. ಇನ್ನು ಸೆಕೆಂಡ್ ಒನ್ನು, ಅಷ್ಟು ಆ ಬೆಳೆ ಹಾಳಾದರೆ ಅಷ್ಟು ದಿನ ನಾವು ಮಾಡ್ಕೊಂಬಂದಿದ್ದು ಶ್ರಮ ನೀರು ಪಾಲಾಗೋಗ್ಬಿಡುತ್ತೆ. ಹೊಳೆಯಲ್ಲಿ ಹುಣ್ಸೆಹಣ್ಣು ತೊಳೆದಂಗೆ ಅಂತ ಗಾದೆ ಮಾತಿದೆ. ಹಾಗಾಗೋಗ್ಬಿಡುತ್ತೆ ನಮ್ಮ ಶ್ರಮ ಅನ್ನೋ ಹೆದರಿಕೆಗೆ ನಾವು ಅಲ್ಲಿ ಮಾರ್ಕೆಟಲ್ಲಿ ಏನು ರೇಟ್ ಹೇಳ್ತಾರೋ ಅಷ್ಟಕ್ಕೆ ನಾವು ಅದನ್ನು ಕೊಟ್ಬಿಟ್ಟು ಮನೆಗೆ ಬರ್ತೀವಿ. ಈಗ ಪ್ರಾಡಕ್ಟ್ ಅಂದರೆ ಏನು ತಿಳ್ಕೊಳ್ಳೋಣ. ಪ್ರಾಡಕ್ಟ್ ಅಂದರೆ ಒಂದು ಕಚ್ಚಾ ಬೆಳೆಗೆ ಅಥವಾ ಪ್ರೊಡಕ್ಷನ್ನಿಗೆ ವ್ಯಾಲ್ಯೂನ ಆ್ಯಡ್ ಮಾಡೋದು. ಉದಾಹರಣೆಗೆ ಟೊಮೊಟೊಯಿಂದ ಟೊಮೊಟೊ ಕೆಚಪ್, ಟೊಮೊಟೊ ಸಾಸ್, ಈ ರೀತಿ. ತೆಂಗಿನಿಂದ ಕೊಬ್ಬರಿ ಎಣ್ಣೆ, ಕೊಬ್ಬರಿ ಮಿಠಾಯಿ, ಕೊಬ್ಬರಿ ಪೌಡರ್. ಹಾಲಿನಿಂದ ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ, ಈ ರೀತಿ. ಇನ್ನೊಂದು, ಇದರಲ್ಲಿ ರಿಸ್ಕ್ ಕಡಿಮೆ ಮತ್ತು ಪ್ರಾಫಿಟ್ ಕೂಡ ಜಾಸ್ತಿ. ಯಾಕೆ ಅಂದರೆ ಆಲ್ರೆಡಿ ಅದು ಪ್ರೊಡಕ್ಷನ್ನು ರೆಡಿ ಇರುತ್ತೆ, ಅದನ್ನು ತೊಗೊಂಬಂದು ನಾವು ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡ್ತೀವಿ ಅಷ್ಟೇ. ಬೆಲೆ ಕೂಡ ಸ್ಟೇಬಲ್ ಇರುತ್ತೆ. ಇಲ್ಲಿ ನೋಡ್ಬೋದು ನೀವು, ನಾವು ಗೋಧಿ ಮಾರಾಟ ಮಾಡಿದಾಗಲಿ, ರಾಗಿ ಮಾರಾಟ ಮಾಡಿದಾಗಲಿ, ಅಥವಾ ತೆಂಗು ಮಾರಾಟ ಮಾಡಿದಾಗಲಿ, ಇಲ್ಲಿ ನಮ್ಮ ತೋಟದಲ್ಲಿ ನಮ್ಮ ಹೊಲದಲ್ಲಿ ಅವರು ಎಷ್ಟು ಬೆಲೆ ಕೊಟ್ಟು ತೊಗೊಂಡೋಗ್ತಾರೆ, ಅದೇ ನೀವು ಹೋಗಿ ಒಂದು ಶಾಪ್ ಪ್ರಾವಿಜನ್ ಸ್ಟೋರಲ್ಲಿ ಗೋಧಿ ಹಿಟ್ಟನ್ನು ಕೇಳಿ, ರಾಗಿ ಹಿಟ್ಟನ್ನು ಕೇಳಿ, ಅಥವಾ ಒಂದು ಕೊಬ್ಬರಿ ಎಣ್ಣೆ ಬಾಟಲ್ನ ಕೇಳಿ, ನಾವು ಕೊಟ್ಟಿರೋ ರೇಟಿಗೆ ಅಥವಾ ಅದಕ್ಕಿಂತ ಕಡಿಮೆ ಬೆಲೆಗಂತೂ ಯಾವ ಪ್ರಾಡಕ್ಟ್ಸನ್ನು ನಾವು ಮನೆಗೆ ತರಲ್ಲ. ಇದನ್ನೇನು ಹೊಸ್ದಾಗಿ ನಾನು ಹೇಳಬೇಕಾಗಿಲ್ಲ. ಸೊ ಈಗ ಗೊತ್ತಾಯ್ತಲ್ಲ ಪ್ರೊಡಕ್ಷನ್ನಿಗೂ ಆ್ಯಂಡ್ ಪ್ರಾಡಕ್ಟಿಗೂ ಎಲ್ಲಿಂದ ಎಲ್ಲಿಗೆ ಬೆಲೆಯಲ್ಲಿ ಡಿಫ್ರೆನ್ಸು ಬರುತ್ತೆ ಅಂತ. ಈಗ ಪ್ರೊಡಕ್ಷನ್ ಆ್ಯಂಡ್ ಪ್ರಾಡಕ್ಟ್ ಮಧ್ಯೆ ಕಂಪ್ಯಾರಿಸನ್ ಮಾಡಿ ನೋಡೋಣ. ಆಗ ಗೊತ್ತಾಗುತ್ತೆ ಯಾವುದು ಲಾಭ ಆ್ಯಂಡ್ ಯಾವುದು ನಷ್ಟ ಅಂತ. ಪ್ರೊಡಕ್ಷನ್ನಲ್ಲಿ ಕಡಿಮೆ ಬೆಲೆಗೆ ಮಾರಾಟ, ಅದೇ ಪ್ರಾಡಕ್ಟಲ್ಲಿ ಜಾಸ್ತಿ ಬೆಲೆಗೆ. ಪ್ರೊಡಕ್ಷನ್ ಸೀಸನ್ ವೈಸ್ ಇನ್ಕಮ್, ಅದೇ ಪ್ರಾಡಕ್ಟ್ ವರ್ಷ ಪೂರ್ತಿ ಇನ್ಕಮ್ ಬರ್ತಾ ಇರುತ್ತೆ. ಪ್ರೊಡಕ್ಷನ್ನಲ್ಲಿ ಮಿಡ್ಲ್ ಮ್ಯಾನ್ ಕಂಟ್ರೋಲ್ ಇರುತ್ತೆ, ಅದೇ ಪ್ರಾಡಕ್ಟಲ್ಲಿ ರೈತರದ್ದೇ ಕಂಟ್ರೋಲ್. ಇನ್ನು ಪ್ರೊಡಕ್ಷನ್ನಲ್ಲಿ ಬೆಳೆ ಮಾರಾಟ, ಡೈರೆಕ್ಟ್ ಬೆಳೆನ ಮಾರಾಟ ಮಾಡ್ತೀವಿ, ಅದೇ ಪ್ರಾಡಕ್ಟಲ್ಲಿ ಅದಕ್ಕೆ ವ್ಯಾಲ್ಯೂನ ಆ್ಯಡ್ ಮಾಡಿ ಮಾರಾಟ ಮಾಡ್ತೀವಿ. ಇದೇ ಕಾರಣಕ್ಕೆ ರೈತರು ಪ್ರೊಡಕ್ಷನ್ನಲ್ಲಿ ಕಷ್ಟಪಡ್ತಾನೇ ಇರ್ತಾರೆ, ಅದೇ
ಪ್ರಾಡಕ್ಟ್ ಮಾಡೋರು ಶ್ರೀಮಂತರಾಗ್ತಾನೇ ಇರ್ತಾರೆ. ಇನ್ನು ಲೈವ್ ಎಕ್ಸಾಂಪಲ್ ತಗೊಂಡು ಇದರಲ್ಲಿ ಲೈವ್ ಎಕ್ಸಾಂಪಿಂದ ತಿಳ್ಕೊಬೇಕು ಅಂತ ಅಂದರೆ ಬೆಸ್ಟ್ ಎಕ್ಸಾಂಪಲ್, ಕಬ್ಬಿನ ಬೆಳೆಗೆ ನಿಗದಿತ ಬೆಲೆ ಬೇಕು, 3,000 ಕ್ವಿಂಟಲ್ ಕೊಡಬೇಕು ಅನ್ನೋ ಕಾರಣಕ್ಕೆ ರೈತರು ಸ್ಟ್ರೈಕ್ ಮಾಡಿದರು. ಸರ್ಕಾರದವರು ಅದನ್ನು ಮಣಿದು ಕಾರ್ಖಾನೆಗಳ ಮಾಲೀಕರ ಜೊತೆಗೆ ಮಾತಾಡಿ ಕೊಟ್ಟರು ಕೂಡ. ಅದು 3,000 ರೂಪಾಯಿ ಕ್ವಿಂಟಲಿಗೆ ಅಂತ ಬೆಲೆನೂ ಕೊಟ್ಟರು. ಅಷ್ಟಕ್ಕೆ ನಮ್ಮ ರೈತ ಖುಷಿಯಾಗಿ 3,000 ರೂಪಾಯಿ ಕಬ್ಬನ್ನ ಕೊಟ್ಬಿಟ್ಟು ಅವರಿಗೆ ಮನೆಗೆ ಹೋಗ್ಬಿಟ್ಟ. ಆದರೆ ಆ ಕಾರ್ಖಾನೆ ಮಾಲೀಕರು ಅದೇ 1 ಕ್ವಿಂಟಲ್ ಕಬ್ಬಿನಿಂದ 40,000 ರಿಂದ 50,000 ಪ್ರಾಫಿಟನ್ನು ಪಡಿತಾರೆ. ಅವರು ಹಲವಾರು ರೀತಿಯ ಪ್ರಾಡಕ್ಟ್ನ ತಯಾರಿ ಮಾಡ್ತಾರೆ, ಆ ಕಬ್ಬಿನಿಂದ ಸೇಲ್ ಮಾಡ್ತಾರೆ. ಸೊ ಪ್ರಾಫಿಟ್ ಅವ್ರದ್ದಾಯಿತು. ಪ್ಯಾಕೆಟ್, ಬ್ರ್ಯಾಂಡ್, ಟ್ರಸ್ಟ್ ಇದೇ ಅವರ ಆದಾಯದ ಫಾರ್ಮುಲಾ. ಇನ್ನು ರೈತರು ಏನು ಮಾಡಬೇಕು ಹಾಗಾದರೆ? ಈ ಮಾತನ್ನು ಕೇಳಿ ತುಂಬ ಜನ ನನ್ನನ್ನು ತಿಳ್ಕೊಬೋದು, ಈ ಹುಡುಗಿಗೆಲ್ಲ ಭ್ರಾಂತು, ಏನೇನೋ ಮಾತಾಡುತ್ತೆ ಅರ್ಧ ತಿಳ್ಕೊಂಡು ಅಂತಂದು. ಬಟ್ ಯೋಚನೆ ಮಾಡಿ ನೋಡಿ, ನಿಮಗೂ ಇದು ಸರಿ ಅನ್ನಿಸ್ಬೋದು. ನಾನೇ ನಿಮ್ಮನ್ನು ದೊಡ್ಡದಾಗಿ ಸ್ಟಾರ್ಟ್ ಮಾಡಿ, ಅಂದರೆ ಒಂದು 10-20 ಲಕ್ಷ ತಂದು ಹಾಕ್ಬಿಡಿ ಅದಕ್ಕೆ, ಆಮೇಲೆ ಪ್ರಾಫಿಟ್ ಮಾಡಿ ಅಂತ ಹೇಳ್ತಿಲ್ಲ. ಇಲ್ಲ ಸಾಲ ಮಾಡಿಬಿಡಿ, ಹಾಗೆ ಮಾಡಿ ಹೀಗೆ ಮಾಡಿ ಪ್ರಾಫಿಟ್ ಬರುತ್ತೆ ಮುಂದೆ ಅಂತಲೂ ನಾನು ಹೇಳ್ತಾ ಇಲ್ಲ. ಸಣ್ಣದಾಗಿ ಸ್ಟಾರ್ಟ್ ಮಾಡಿ. ನೀವು ಬೆಳೆಯೋ ಬೆಳೆನ ಯಾವ ರೀತಿ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡ್ಬೋದು, ನಿಮ್ಮ ಸರ್ಕಲ್ ಅಂದರೆ ನಿಮಗೆ ಯಾವುದು ಅವೈಲಬಲ್ ಆಗಿರುತ್ತೋ, ಯಾವುದನ್ನು ನೀವು ರಿಸ್ಕ್ ಇಲ್ದಲೇ ನಿಮ್ಮ ಸಾಲಗಳನ್ನ ಅಥವಾ ನಿಮ್ಮ ಎನರ್ಜಿನ ವೇಸ್ಟ್ ಮಾಡದೆ ಈಸಿಯಾಗಿ ಬೆಳೆಯೋ ಮೆಥಡಲ್ಲಿ ಚಿಕ್ಕದಾಗಿ ಸ್ಟಾರ್ಟ್ ಮಾಡಿ. ನೀವು ಬೆಳೆಯೋ ಬೆಳೆನ ಒಂದು ಪ್ರಾಡಕ್ಟಾಗಿ ಯಾವ ರೀತಿ ಕನ್ವರ್ಟ್ ಮಾಡ್ಬೋದು, ಇಂಥದ್ದೇ ಮಾಡಿ ಅಂಥದ್ದೇ ಮಾಡಿ ಅಂತ ಹೇಳ್ತಾ ಇಲ್ಲ ನಾನಿಲ್ಲಿ. ನೀವು ಬೆಳೆದಿರೋ ಬೆಳೆನ ಬೇರೆ ಎಲ್ಲಿಂದನೋ ಕೊಂಡ್ಕೊಂಬಂದು ನೀವು ಅದನ್ನು ಇನ್ವೆಸ್ಟ್ ಮಾಡಿ ಅದರಲ್ಲಿ ಪ್ರಾಫಿಟ್ ಮಾಡಿ ಅಂತಲೂ ನಾನು ಹೇಳ್ತಾ ಇಲ್ಲ. ನೀವು ಬೆಳೆಯೋ ಬೆಳೆಯನ್ನು ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡೋದಕ್ಕೆ ನಿಮ್ಮ ಅವೈಲಬಲ್ ಸರ್ಕಲಲ್ಲೇ ಅದು ಎಷ್ಟು ಸಾಧ್ಯನೋ ಅಷ್ಟು ಮಾಡಿ. ಸಣ್ಣ ಮಿಷಿನಿಂದ ಸ್ಟಾರ್ಟ್ ಮಾಡಿ. ಅಕ್ಕಪಕ್ಕ ಊರುಗಳಲ್ಲಿ ನಿಮ್ಮ ಬ್ರ್ಯಾಂಡನ್ನು ಬೆಳೆಸಿ, ಹಾಗೆ ಕಸ್ಟಮರ್ಗೆ ನೇರವಾಗಿ ಅದನ್ನು ಸೇಲ್ ಮಾಡಿ. ಈಗೇನು ಆನ್ಲೈನಲ್ಲಿ ತುಂಬ ಅವಕಾಶಗಳಿವೆ, ಉಪಯೋಗಿಸ್ಕೊಳ್ಳಿ. ನೀವು ಬೆಳೀರಿ, ಜೊತೆಗಿರೋರನ್ನು ಬೆಳೆಸಿ. ಇನ್ನು ಕೊನೆಯದಾಗಿ ನನ್ನ ಮಾತು ಹೇಳಬೇಕು ಅಂತ ಅಂದರೆ, ರೈತ ಪ್ರೊಡಕ್ಷನ್ ನಂಬಿ ನಿಂತ ನೀರಂತೆ ಅವನ ಜೀವನ. ಅದೇ ಪ್ರಾಡಕ್ಟ್ ಮಾಡಿದರೆ ಸೆಕ್ಯೂರ್ ಲೈಫ್ ಅವನದಾಗುತ್ತೆ. ಸರ್ಕಾರದಿಂದ ಇಂಥ ಯೋಚನೆಗಳಿಗೆ ತುಂಬ ಯೋಜನೆಗಳು ಬಂದಿದ್ದಾವೆ. ಅದ್ರ ಬಗ್ಗೆ ತಿಳ್ಕೊಂಡು ಆ ಸೌಲಭ್ಯನ ಬಳಸ್ಕೊಂಡು ಪಡ್ಕೊಂಡು ಸದೃಢ ಜೀವನವನ್ನು ಕಟ್ಟಿಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ನಿಮ್ಮ ರೈತ ಮಿತ್ರರು ಯಾರಾದರೂ ಇದ್ದರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನೊಂದು ಕೊನೆಯದಾಗಿ ಹೇಳ್ತೀನಿ ಅಂತ ಹೇಳಿದ್ದೆ ಸ್ಟಾರ್ಟಿಂಗು, ಈಗ ಹೇಳ್ತೀನಿ. ನಾನು ಒಂದು ಯೋಚನೆ ಮಾಡಿದ್ದೀನಿ, ಅದು ಎಷ್ಟರ ಮಟ್ಟಿಗೆ ನಾನು ಅದರಲ್ಲಿ ಸಫಲತೆ ಕಾಣ್ತೀನಿ ಅನ್ನೋದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ದೆ ಅಂತ ನಾನು ಇರೋದಿಲ್ಲ. ಏನಂದರೆ ಇನ್ನೇನು ಹತ್ರದಲ್ಲೇ 2026 ಹೊಸ ವರ್ಷ ಅಂತ ಏನು ಕರಿತೀರ ಅದು ಬರ್ತಾ ಇದೆ. ಸೊ ನಾನು 2026ರಲ್ಲಿ ನಮ್ಮ ತೋಟದಲ್ಲಿ ಅಥವಾ ನಮ್ಮ ಹೊಲದಲ್ಲಿ ಬೆಳೆಯೋ ಬೆಳೆಗಳನ್ನು ಯಾವ ರೀತಿ ಪ್ರಾಡಕ್ಟಾಗಿ ಕನ್ವರ್ಟ್ ಮಾಡ್ಬೋದು ಅನ್ನೋದನ್ನು ಇಷ್ಟರಲ್ಲೇ ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಅದರಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗ್ತಾ ಇದ್ದೀನಿ. ಏನಂದರೆ ಇಂಥದ್ದೇ ಮಾಡ್ತೀನಿ ಅಂತ ಸದ್ಯಕ್ಕೆ ನನ್ನ ತಲೆಯಲ್ಲಂತೂ ಇಲ್ಲ. ಬಟ್ ಮುಂದೆ ಇದರಲ್ಲೊಂದು ಆಯ್ಕೆ ಮಾಡಿಕೊಂಡು ಅದರಲ್ಲಿ ನಾನು ಏನಾದರೂ ಹೊಸದಾಗಿ ಕಲಿತು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಸಪೋರ್ಟ್ ನನಗಿರಲಿ. ಹಾಗೆ ನೀವು ಕೂಡ ನನ್ನಂತೆ ಬೆಳೀರಿ. ಹೇಳ್ತೀನಿ ನಾನು, ಅಂದರೆ ನಮ್ಮ ತೋಟದಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ. ನಾನು ಇಂಥದ್ದೇ ಪರ್ಟಿಕ್ಯುಲರಾಗಿ ಮಾಡ್ತೀನಿ ಅಂತ ಹೇಳೋದಕ್ಕೆ. ಅದಕ್ಕೆ ಕೆಲವೊಂದಿಷ್ಟು ಆಪ್ಷನ್ಸ್ಗಳನ್ನ ನಾನು ಅಲ್ಲೇ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಮುಂದೆ ನಾನು ಅದನ್ನು ಸ್ಟಾರ್ಟಪ್ ಮಾಡಬೇಕಾದ್ರೆ ನಿಮಗೆ ಹೇಳ್ತೀನಿ. ಸೊ 2026ರಲ್ಲಿ ನಾನು ಪ್ರೊಡಕ್ಷನ್ನಿಂದ ಪ್ರಾಡಕ್ಟಿಗೆ
ಕನ್ವರ್ಟ್ ಆಗಬೇಕು ಅಂತ ನಾನಂತೂ ಡಿಸೈಡ್ ಮಾಡಿದ್ದೀನಿ. ನೀವ್ಯಾರು ಡಿಸೈಡ್ ಮಾಡಿದ್ದೀರೋ ಗೊತ್ತಿಲ್ಲ. ಈ ವಿಡಿಯೋ ನೋಡಿದ ಮೇಲೆ ನೀವೇನಾದ್ರು ಡಿಸೈಡ್ ಮಾಡಿದರೆ ದಯವಿಟ್ಟು ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಬೆಳೆಯೋಣ, ಜೊತೆಯಲ್ಲಿರೋರಿಗೆ ಸಪೋರ್ಟ್ ಮಾಡ್ತಾನೇ ಇರೋಣ. ಇನ್ನಷ್ಟು ಇಂಥ ಮಾಹಿತಿಗಳಿಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಲೇಬೇಡಿ.